ಹಳೆ ಹುಬ್ಬಳ್ಳಿಯ ಭವಾನಿ ಶಂಕರ ದೇವಸ್ಥಾನದ ಪುಷ್ಕರಣಿ ಅಂದ್ರೆ ಹೊಂಡ, ಇದು ಅತಿಕ್ರಮಣ ಮಾಡಿ ಒಂದು ರಸ್ತೆ ನಿರ್ಮಾಣ ಮಾಡಿದ್ದನ್ನ ನಾವು ಖಂಡಿಸ್ತಾ ಇದ್ದೀವಿ. ಈಗಾಗಲೇ ಹೋರಾಟ ಪ್ರಾರಂಭ ಆಗಿದೆ. ಸೊ ಈ ಹೋರಾಟ ಎಲ್ಲಾ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಆಗ್ತಾ ಇದೆ. ಯಾವುದೋ ಒಂದು ಸಂಘಟನೆ ಒಬ್ಬ ವ್ಯಕ್ತಿಯಿಂದ ಅಲ್ಲ, ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಒಂದಾಗಿ ನಾವು ಇದನ್ನ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಈ ಮುಸ್ಲಿಮರ ಮಾನಸಿಕತೆ ಅತಿಕ್ರಮಣ ಮಾಡುವಂತಹದ್ದು ಇದು ಪ್ರವೃತ್ತಿ, ಇದು ಅವ್ರ ವೃತ್ತಿನೇ, ಅವ್ರ ಉದ್ಯೋಗ ಅವ್ರದ್ದು. ಇತಿಹಾಸದಿಂದ ಇಲ್ಲಿವರೆಗೆ ನೋಡಿದಂಥದ್ದೆಲ್ಲ ತೆಗೆದು ನೋಡಿದ್ರೆ ಎಲ್ಲ ಅತಿಕ್ರಮಣ ಅತಿಕ್ರಮಣ ಅತಿಕ್ರಮಣ. ಇದನ್ನ ನಾನು ಹೇಳ್ತಾ ಇಲ್ಲ, ಡಾಕ್ಟರ್ ಅಂಬೇಡ್ಕರ್ ಕೂಡ ಹೇಳಿದ್ದಾರೆ. ಥಾಟ್ ಆಫ್ ಪಾಕಿಸ್ತಾನ್ ಅಂತನ್ನುವಂತ ಪುಸ್ತಕದಲ್ಲಿ ಇದು ಉಲ್ಲೇಖ ಇದೆ. ಅವರ ಅತಿಕ್ರಮಣ ಮಾಡುವಂತ ಮಾನಸಿಕತೆಯನ್ನು ತಡಿಬೇಕು ಅಂತನ್ನುವಂಥದ್ದು ಅವರೇ ಉಲ್ಲೇಖ ಮಾಡಿದ್ದಾರೆ. ಮತ್ತು ಇಲ್ಲಿವರೆಗೆ ಇತಿಹಾಸದ ಪುಟಗಳಲ್ಲಿ ನೋಡಿದಂತ ನಮ್ಮ ಕರ್ನಾಟಕ, ನಮ್ಮ ದೇಶದಲ್ಲಿ ಅಯೋಧ್ಯ, ಮಥುರಾ, ಕಾಶಿ, ಸಂಭಾಲ್, ತಾಜ್ ಮಹಲ್, ವಿಷ್ಣು ಸ್ತಂಭ, ಕುತುಬ್ ಮಿನಾರ್ ಮಾಡಿದ್ದಾರೆ. ಹೀಗೆ ಎಷ್ಟು ಬೇಕು, ಎಷ್ಟು ಅತಿಕ್ರಮಣ, ಎಷ್ಟು ಇವತ್ತು ನುಂಗಿ ನೀರು ಕುಡಿತಾ ಇರುವಂತಹದ್ದನ್ನ ಇವತ್ತು ನಿಧಾನವಾಗಿ ಒಂದೊಂದಾಗಿ ಹೋರಾಟ ಮಾಡುವಂತ ಕರ್ನಾಟಕದಲ್ಲಿ, ಇವತ್ತು ಕರ್ನಾಟಕದ ದತ್ತಪೀಠದ ಇದು ಶ್ರೀರಂಗಪಟ್ಟಣದ ಮಾರುತಿ ದೇವಸ್ಥಾನ, ಈ ರೀತಿ ಎಷ್ಟು ಇದರಲ್ಲಿದ್ದಾವೆ. ಶ್ರೀರಂಗಪಟ್ಟಣ ಮತ್ತು ಆಳಂದ ಈಶ್ವರದ ಗುಡಿ, ಅದು ಅತ್ಯಂತ ಪುರಾತನವಾದ ದಾಖಲೆ ಸಹಿತ ಇರುವಂತಹದ್ದು. ಅನುಭವ ಮಂಟಪ, ಬಸವಣ್ಣನವರ ಅನುಭವ ಮಂಟಪ ಇವತ್ತು ಕಸಾಯಿಖಾನೆ ಇದೆ. ಸೊ ಇವರೇ ಗಮನಿಸಿದ್ದು. ಈ ರೀತಿ ಬೇಕಾದಷ್ಟು ಕರ್ನಾಟಕ ಮತ್ತು ಇದರಲ್ಲಿ ಬೇಕಾದಷ್ಟು ಉದಾಹರಣೆಗಳಿದಾವೆ. ಇದನ್ನು ಅಷ್ಟೇ ನಾನು ಹೇಳೋದು, ಇದು ಚಾಲುಕ್ಯರ ಇದಿದೆ. ಇಲ್ಲಿ ನೋಡಿ, ಇದು ಒಂದು ನಿಮಗೆ ತೋರಿಸ್ಬಿಡ್ತೀನಿ. ಇದೇ ಇದು ಯಾವುದು ಪುಷ್ಕರಣಿ, ಇದೇ ಪುಷ್ಕರಣಿ ರೀ. ಹಾ, ಅತ್ಯಂತ ಪವಿತ್ರವಾದಂತ ಆ ಪುಷ್ಕರಣಿಯನ್ನ ಅಲ್ಲಿ ಇವತ್ತು 80-90 ವಯಸ್ಸಿನ ವೃದ್ಧರು ಎಲ್ಲ ಹೇಳ್ತಾರೆ, ನಾವು ನೋಡಿದೀವಿ ಅಂತ ಹೇಳ್ತಾರೆ. ಅಲ್ಲಿ ಕಸ ಹಾಕಿದ್ದಾರೆ ಅಂತ ಹೇಳ್ತಾರೆ, ಮುಚ್ಚಿದ್ದಾರೆ ಅಂತ ಅನ್ನೋದು ಹೇಳ್ತಾರೆ. ಈಗ ಇವ್ರಿಗೆ ಇದರ ಸಂಬಂಧಪಟ್ಟಾಗೆ ಅದಕ್ಕೆ ದಾಖಲೆ ತೆಗಿಬೇಕೀಗ. ಇದು 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 ನಾನು ಹೇಳ್ತೇನೆ ನಿಮಗೆ. ಇನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅನ್ನ ಒಂದು ಪುಸ್ತಕ ಇದೆ, ಧಾರವಾಡ ಜಿಲ್ಲೆ, ಪ್ರತಿಯೊಂದು ಇದರಲ್ಲಿ ಒಂದೊಂದು ಪುಸ್ತಕ ಇರುತ್ತೆ. ಇಲ್ಲ, ಇದು ನಮಗೆ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಕೊಟ್ಟಿದ್ದಾರೆ. ಆ ಏರಿಯಾದಲ್ಲಿ ಇರುವಂತ ಇದೇ ಇತ್ತರಿ, ನಾವು ನೋಡಿದ್ದೀನಿ, ಇದೇ ಪುಷ್ಕರಣಿ ಅಂತ ಹೇಳಿದ ಕೂಡಲೇ ನಾವು ಅದನ್ನ ಫೋಟೋ ತಗೊಂಡ್ಬಂದಿದೀವಿ. ಇಲ್ಲಿ ದಾಖಲೆ ಇದೆ ರೀ. ಹಿಂದೂ ಜಾಗರಣ ವೇದಿಕೆ, ಸಂತೋಷ್ ಕಟಾರೆ, ಅರವಿಂದ್ ನಗರ ವಿವೇಕಾನಂದ ಶಾಲೆ ಎದುರುಗಡೆ, ಜಮಖಾನ ಬಿಲ್ಡಿಂಗ್, ಹಳೆ ಹುಬ್ಬಳ್ಳಿ. ಇವ್ರು RTI ಮೂಲಕ ಹಾಕಿದಾಗ ಇವರು ಅಧಿಕೃತವಾದಂತ ದಾಖಲೆ ಇದೆ ರೀ, ಅವರೇ ಕೊಟ್ಟಿದ್ದು. ಮತ್ತು ಈಗ 2023ರಲ್ಲಿ ಹೇಳ್ತಾರೆ ಅದು ದಾಖಲೆ ಇಲ್ಲ, ನಮಗೆ ಸಂಬಂಧಪಟ್ಟದ್ದಿಲ್ಲ ಅಂತ ಅನ್ನುವಂಥದ್ದು ಇಬ್ರು ಹೇಳ್ತಾರೆ. ಯಾರು? ಈ ಕಾರ್ಪೊರೇಷನ್ ಅಧಿಕಾರಿಗಳು ಹೇಳ್ತಾರೆ ಮತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ ಧಾರವಾಡದ ಅಧಿಕಾರಿಗಳು ಹೇಳ್ತಾರೆ. ಅಂದ್ರೆ ಇವ್ರ ಮೇಲೆ ಒತ್ತಡ ತಂದಿದ್ದಾರೆ. ಕಾಂಗ್ರೆಸ್ಸಿನ ತುಷ್ಟೀಕರಣ ಇಲ್ಲೇ ಗೊತ್ತಾಗತ್ತೆ. ಮತ್ತು ಇಲ್ಲಿ ನಾನು ಹೇಳೋದಿಷ್ಟೇ, ಈಗ ಇದು 100ಕ್ಕೆ 100 ಪುಷ್ಕರಣಿ ಇತ್ತು, ಇದೆ. ಅದನ್ನ ಸರ್ವೆ ಮೂಲಕ ಇವತ್ತಿನ ತಂತ್ರಜ್ಞಾನಗಳ ಬೇಕಾದಷ್ಟಿದೆ, ನೀವು ಅಗಿಬೇಕಾಗಿಲ್ಲ. ದೇಶದಲ್ಲೇ ಇವತ್ತು ತಂತ್ರಜ್ಞಾನ ಮುಂದುವರೆದಂಥದ್ದು. ಇವತ್ತು ಸರ್ಕಾರ ಕೂಡಲೇ ಅದನ್ನ ಸರ್ವೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಒಂದು. ಇನ್ನು ಎರಡನೇದು, ಇಷ್ಟೆಲ್ಲಾ ಗೊಂದಲ, ಇಷ್ಟೆಲ್ಲಾ ಗಲಾಟೆಗೆ ಕಾರಣಕರ್ತರು ಯಾರು ಅಂತಂದ್ರೆ ಕಾರ್ಪೊರೇಷನ್ ಕಮಿಷನರ್, ಪ್ರಾಚ್ಯ ವಸ್ತು ಇಲಾಖೆಯ ಅಧಿಕಾರಿ, ಇವರಿಬ್ರು ಕಾರಣರಿರ್ತಾರೆ. ಇವರಿಬ್ಬರ ಮೇಲೆ ನಾವು ಕೇಸ್ ಹಾಕ್ತಾ ಇದೀವಿ.
ಇವರಿಬ್ಬರಿಗಲ್ಲದೆ ಕಾರಣ, ಇವರಿಬ್ಬರಿಗೂ ಗೊಂದಲಕ್ಕೆ ಕಾರಣ. ದಾರಿ ತಪ್ಪಿಸ್ತಾ ಇದ್ದಾರೆ, ವ್ಯವಸ್ಥಿತವಾಗಿ ದಾರಿ ತಪ್ಪಿಸ್ತಾ ಇದ್ದಾರೆ. ಅವ್ರು ಕಮಿಷನರ್ ಅಂತೂ ಒಪ್ಕೊಂಡಿದ್ದಾರೆ, ನಾನ್ ತಪ್ಪಾಗಿದೆ, ಸಾರ್ವಜನಿಕ ಹಿತಕ್ಕೋಸ್ಕರ ನಾನು ರಸ್ತೆ ಮಾಡಕ್ಕೆ ಅವಕಾಶ ಮಾಡುವ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.